1978ರಲ್ಲಿ ತೆಗೆದಿದ್ರು. ಈ ಹಿಂದೆ 46 ವರ್ಷಕ್ಕೊಮ್ಮೆ ತೆಗೆಯೋದು. ಕೆಲವು ದೇವಸ್ಥಾನದ ಒಂದು ವಿಶೇಷತೆಗಳಿರುತ್ತೆ. ನಮ್ಮ ಕಾಸರಗೋಡಲ್ಲಿ ಮಧೂರು ಮಹಾಗಣಪತಿ ಅಂತಿದೆ, ಅಲ್ಲಿ 12 ವರ್ಷಕ್ಕೊಮ್ಮೆ ಮೂಡಪ್ಪ ಸೇವೆ ಅಂತ ಆಗುತ್ತೆ. ಮೂಡಪ್ಪ ಸೇವೆ ಅಂದರೆ ದೊಡ್ಡ ಗಣಪತಿ, ಅದು ದೊಡ್ಡ ವಿಗ್ರಹ. ಈ ಅಪ್ಪಂ ಇದೆಯಲ್ಲ, ಅಪ್ಪಂ ಉಣ್ಣಿಯಪ್ಪಂ ಅಂತೇನು ಕರೀತಾರೆ, ಅಪ್ಪಂ ಸಣ್ಣದು, ಅದನ್ನು ಮಾಡಿ 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 ಗಣಪತಿಗೆ ಫುಲ್ ಮುಚ್ತಾರೆ. ಮೂಡಪ್ಪ ಸೇವೆ, ಮೂಡೋದು ಅದರಲ್ಲಿ ಮೂಡಪ್ಪ ಸೇವೆ ಅಂತ ಹಾಗೆ ಒಂದೊಂದು ಪ್ರತೀತಿ ಇರುತ್ತೆ. 46 ವರ್ಷಗಳ ಹಿಂದಿನ ಕಥೆ ಏನಾಯಿತು? 1978ರಲ್ಲಿ ರತ್ನದ ಭಂಡಾರದ ಬಾಗಿಲು ತೆಗೆಯಲಾಗಿತ್ತು. ಇದಕ್ಕಿಂತ ಮೊದಲು 46 ವರ್ಷಗಳ ಹಿಂದೆ ಸಂಪತ್ತಿನ ಎಣಿಕೆ ನಡೆಸಲಾಗಿತ್ತು. ಆಗ ರಾಜ್ಯಪಾಲ ನೇತೃತ್ವದಲ್ಲಿ ಸಂಪತ್ತಿನ ಎಣಿಕೆ ನಡೆದಿತ್ತು. ರತ್ನ ಭಂಡಾರದ 3 ಕಡೆ ಅಪಾರ ಪ್ರಮಾಣದ ಸಂಪತ್ತಿತ್ತು. ಅಂದು ಬರೋಬ್ಬರಿ 70 ದಿನಗಳ ಕಾಲ ಎಣಿಕೆ ಮಾಡಿದ್ರಂತೆ. ಚಿನ್ನ ಎಣಿಕೆ ಮಾಡೋದು ಎಷ್ಟಿರ್ಬೋದು? ಅಂದು ಚಿನ್ನದ 474 ಬೇರೆ ಬೇರೆ ಆಭರಣಗಳು ದೊರೆತಿದ್ವಂತೆ. 474 ಚಿನ್ನದ ವಸ್ತುಗಳ ಭಾರವೇ 128 kg ಇತ್ತಂತೆ. 128 kg ಅಂದರೆ 96 ಕೋಟಿ. ಬೆಲೆ ಎಷ್ಟು? ಅದು ಕಟ್ಟಕ್ಕಾಗಲ್ಲ ರೀ, ಬೆಲೆ ಅದು ಕಟ್ಟಕ್ಕಾಗಲ್ಲ. ಈಗ ಕೊಹಿನೂರು ವಜ್ರ ನೀವು 100 ಕೋಟಿ ಕೊಡ್ತೇನೆ ಅಂತಂದ್ರೂ ಕೂಡ ಬೆಲೆ ಕಟ್ಟಕ್ಕಾಗಲ್ಲ. ಬರೋಬ್ಬರಿ 221 kg ಅಷ್ಟು ಚಿನ್ನ ಸಿಕ್ಕಿತ್ತಂತೆ. ಅಂದರೆ 2 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಬೆಳ್ಳಿ ದೊರೆತಿತ್ತಂತೆ. ದುಬಾರಿ ಬೆಲೆಯ ವಜ್ರಗಳು, ದುಬಾರಿ ಬೆಲೆ ವಜ್ರ. ನಿಮಗೇನಂತಂದರೆ ಒಂದು ವಜ್ರ ಸಿಕ್ತು ಅಂತ ಇಟ್ಕೊಳ್ಳಿ, ನಿಮಗೆ ಬೆಲೆ ಕಟ್ಟಕ್ಕಾಗಲ್ಲ. ನೀವು ಲೋಕಲ್ ಇದರ ಥರ ಅಂಬಾನಿ ಮದುವೆಯಲ್ಲಿ ಆ ಥರ ಅಲ್ಲ, ಬೆಲೆ ಕಟ್ಟಲಾಗದ ವಜ್ರಗಳ ಬೆಲೆ ನಿಗದಿಗೆ ಮುಂಬೈ, ಗುಜರಾತ್ ವರ್ತಕರು ಬಂದಿದ್ರಂತೆ. ಆಮೇಲೆ ಇದನ್ನು ಓಪನ್ ಮಾಡುವಾಗ ಹಾವಾಡಿಗಳನ್ನ ಕರ್ಕೊಂಡ್ಬರ್ತಾರೆ, ಉರಗ ತಜ್ಞರು. ಒಂದು ನಂಬಿಕೆ, ನಮಗೆ ಪ್ರತೀತಿ ಅಲ್ವಾ, ಎಲ್ಲಿ ಸಂಪತ್ತಿರುತ್ತೆ, ಎಲ್ಲಿ ಖಜಾನೆ ಇರುತ್ತೆ, ಅಲ್ಲಿ ಹಾವು ಕಾಯ್ತಾ ಇರುತ್ತೆ ಅದನ್ನು ಅಂತೇಳಿ ಅಲ್ವಾ. ಸೊ ನೋಡಿ, ನಂಬಿಕೆ, ಅಲ್ಲಿ ಕರ್ಕೊಂಬರ್ತಾರೆ ಹಾವಾಡಿಗರನ್ನು ಮತ್ತು ಉರಗ ತಜ್ಞರನ್ನು. ಆಮೇಲೆ ಇಲ್ಲಿ ಸ್ಪೆಷಲಿಸ್ಟ್ಗಳು ಬಂದಿದ್ರಲ್ಲ, ಈ ವಜ್ರ ವ್ಯಾಪಾರಿಗಳು, ಅವರಿಗೆ ಗೊತ್ತಾಗ್ತಿರುವಂಥ ಈ ವಜ್ರದ ಬೆಲೆ ಎಷ್ಟಿರ್ಬೋದು. ನಾವು ಕೊಹಿನೂರು ವಜ್ರ ಅಂತ ಒಂದು ಹಲವಾರು ವಜ್ರಗಳಿದೆಯಂತೆ. ಅಂದರೆ 1978ರಲ್ಲೂ ಕೂಡ ಪುರಿಯ ರತ್ನ ಭಂಡಾರದಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡಿನ ಖಜಾನೆ ಇದೆ ಎಣಿಕೆ ಆಗಿರಲಿಲ್ಲ. ಯಾರು ಕೊಡ್ತಾರೆ ಈ ಬಂಗಾರ ಗೊತ್ತಾ? ಈಗ ಒಬ್ಬ ರಾಜ ಒಂದು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಏನಾಗುತ್ತೆ, ಆ ರಾಜನನ್ನು ಸೋಲಿಸಿದ ನಂತರ ಅಲ್ಲಿಯ ಸಂಪತ್ತನ್ನೆಲ್ಲ ತಗೊಂಬರ್ತಾರೆ. ತಗೊಂಬಂದು ಅವರು ಅರಮನೆಯಲ್ಲಿ ಇಡೋದಿಲ್ಲ, ಈ ದೇವಸ್ಥಾನಗಳಿಗೆ ಕೊಡ್ತಾರೆ. ಯಾಕಂದರೆ ಅಲ್ಲಿ ಸೇಫ್, ಸತ್ಯ, ನಂಬಿಕೆ ಅಂತೇಳಿ. ಹಿಂದಿನ ಕಾಲದಲ್ಲಿ ರಾಜರು ಇಲ್ಲಿಗೆ ಕಿರೀಟವನ್ನೇ ಕೊಡ್ತಾಯಿದ್ರು. ಇನ್ನೊಬ್ಬ ರಾಜರನ್ನು ಸೋಲಿಸೋದು, ಕಿರೀಟ ತಂದು ಕೊಡೋದು. ಯುದ್ಧದಲ್ಲಿ ಗೆದ್ದ ಅಪಾರ ಸಂಪತ್ತನ್ನು ಇಲ್ಲಿ ಕೊಡ್ತಾಯಿದ್ರು. ಆಮೇಲೆ ಮಹಾರಾಜ ರಣಜಿತ್ ಸಿಂಗ್, ಯಾರು ಗೊತ್ತಾ? ಕೊಹಿನೂರು ವಜ್ರ ಇದ್ದದ್ದು ಇವರ ಬಳಿ. ಮಹಾರಾಜ ರಣಜಿತ್ ಸಿಂಗ್ ಅಪಾರ ಸಂಪತ್ತನ್ನು ಇಲ್ಲಿ ದಾನ ಮಾಡಿದ್ರಂತೆ. ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಕೊಹಿನೂರು ವಜ್ರ ಇಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಕೈ ಬದಲಾಯಿತು. ಬ್ರಿಟಿಷರ ಕಾಟ ಇಲ್ಲದೇ ಇದ್ದಿದ್ರೆ ಕೊಹಿನೂರು ವಜ್ರ ಇವತ್ತು ಪುರಿ ಭಂಡಾರದಲ್ಲಿ ಇರ್ತಾ ಇತ್ತು. ಅಲ್ಲಿ ಈಗಲೂ ಕೂಡ ಕೊಹಿನೂರಿನಂಥ ಅನೇಕ ವಜ್ರಗಳಿದೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲ. ನೋಡಿ, ನಮ್ಮ ದೇವಸ್ಥಾನಗಳ ಮೇಲೆ ಯಾಕೆ ಲೂಟಿ ಮಾಡ್ತಾಯಿದ್ರು, ಯಾಕೆ ದಾಳಿಕೋರರು ಬರ್ತಾಯಿದ್ರು, ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಅಲ್ಲೇ. ಈಗಲೂ ಕೂಡ ಹೇಳ್ತೀನಿ ನಿಮಗೆ, 4 ದೇವಸ್ಥಾನ ತೋರಿಸ್ತೀನಿ. ರಿಚೆಸ್ಟ್ ದೇವಸ್ಥಾನ ಈ ದೇಶದ್ದು ಹೇಳ್ತೀನಿ. ಓಕೆ, ಇನ್ನು ವಾರದ ಹಿಂದಷ್ಟೇ ಪುರಿ ಜಗನ್ನಾಥ ದೇವಾಲಯ ರತ್ನ ಭಂಡಾರವನ್ನು ತೆಗೆಯಲಾಗಿತ್ತು. ಇವತ್ತು ಪುನಃ ತೆಗೆಯಲಾಗಿದೆ 48 ವರ್ಷಗಳ ಬಳಿಕ. ಹೌದು, ಅಂದರೆ ವಾಪಸ್ ಇಡ್ತಾ ಇದ್ದಾರೆ. 12ನೇ ಶತಮಾನದ ಪುರಿ ಜಗನ್ನಾಥ ದೇವಾಲಯದ ಖಜಾನೆಯಾದ ರತ್ನ ಭಂಡಾರವನ್ನು 1 ವಾರದ ಅಂತರದಲ್ಲಿ 2ನೇ ಬಾರಿಗೆ ತೆರೆಯಲಾಗಿದೆ. ರತ್ನ ಭಂಡಾರ ಇಡೋ ಜಾಗದ ದುರಸ್ತಿ ಕಾರ್ಯ ಮತ್ತು ಆಭರಣವನ್ನು ಲೆಕ್ಕ ಹಾಕಲು ತಾತ್ಕಾಲಿಕ ಸ್ಟ್ರಾಂಗ್ ರೂಮ್ಗೆ ಸ್ಥಳಾಂತರ ಮಾಡಬೇಕಿತ್ತು. ಅದೇ ಕಾರಣಕ್ಕೆ ರತ್ನ ಭಂಡಾರವನ್ನು ತೆರೆಯಲಾಗಿದೆ. ನೋಡಿ, ಈ ಥರ ಇರುತ್ತೆ ರತ್ನ ಭಂಡಾರ ಏನು ಫುಲ್ಲು ಬಂಗಾರ, ಚಿನ್ನ, ವಜ್ರ, ವೈಡೂರ್ಯ. ಭಾಳ ಇಂಟ್ರೆಸ್ಟಿಂಗ್ ಕಥೆ ಇದೆ, ಹೇಳ್ತೀನಿ ಬನ್ನಿ. ನೋಡಿ, ಇದು ಪುರಿಯ ರತ್ನ ಭಂಡಾರ. ಅದರ ಬಾಗಿಲು ಓಪನ್ ಆಗಿದೆ. 48 ವರ್ಷಗಳ ಹಿಂದೆ ಓಪನ್ ಆಗಿತ್ತು, ಕೌಂಟ್ ಮಾಡಿ ಇಟ್ಟಿದ್ರು. ಆಮೇಲೆ ಹೈಕೋರ್ಟ್ ಒಮ್ಮೆ ಹೇಳಿದೆ ಓಪನ್ ಮಾಡ್ರಪ್ಪ ಅಂತ ಹೇಳಿದಾಗ ಕೀ ಇಲ್ಲ ಸ್ವಾಮಿ, ಕೀ ಇಲ್ಲ ಅಂತ ಹೇಳ್ತು. ಆಗ ಕಾಟಿ ಬೀಸ್ತು. ಅದನ್ನೇ ನರೇಂದ್ರ ಮೋದಿಯವರು ಭಾಳ ದೊಡ್ಡದಾಗಿ ತಗೊಂಡ್ರು. ಅದೆಲ್ಲ ಮುಗಿದ ಅಧ್ಯಾಯ ಬಿಡಿ. ಅಲ್ಲಿ BJP ಕೂಡ ಗೌರ್ಮೆಂಟ್ ಬಂದು ಅದು ಮುಗಿದ ಅಧ್ಯಾಯ. ಶುಭ ಮುಂಜಾನೆ 9:51 ಸುಮಾರಿಗೆ ಮತ್ತೆ ಓಪನ್ ಮಾಡಿದರು. ಚಿನ್ನ ಶಿಫ್ಟ್ ಮಾಡುವಾಗ ವಿಡಿಯೋಗ್ರಫಿ ಮಾಡ್ತಾರೆ. ಅಂದರೆ ಯಾಕೆ ಓಪನ್ ಮಾಡಿದ್ರು ಅಂತಂದರೆ, ಅಲ್ಲೆಲ್ಲ 48 ವರ್ಷಗಳಿಂದ ಅದನ್ನು ನೋಡೋರು ಯಾರೂ ಇಲ್ಲ. ಚಿನ್ನಗಿನ್ನ ಎಲ್ಲ ಇದೆ, ದೇವ್ರದಲ್ವಾ, ಅಲ್ಲಿ ನೀರು ಬಂದು ಎಲ್ಲ ಸ್ವಲ್ಪ ಅವ್ಯವಸ್ಥೆ ಆಗಿದೆ, ಸರಿ ಮಾಡಬೇಕು. ಏನು ಮಾಡ್ತಾರೆ, ತೆಗೆದುಬಿಟ್ಟು ಖಜಾನೆಯಲ್ಲಿ ಏನೇನಿದೆ ಅಂತ ಪಟ್ಟಿ ಮಾಡ್ತಾರೆ. 48 ವರ್ಷಗಳ ಹಿಂದೆ ಮಾಡಿದ್ರಲ್ಲ, 71 ದಿವಸ ಆಗಿತ್ತಂತೆ, ಮತ್ತು ಪಟ್ಟಿ ಮಾಡೋಕ್ಕಾಗಿಲ್ಲ. ಅಂದರೆ ಭಂಡಾರದ ಎಲ್ಲ ಸಂಪತ್ತನ್ನು ನೋಡ್ತಾರೆ. 1, 2, 3, 4 ಎಷ್ಟು ತೂಕ ಇದೆ ಪರಿಶೀಲನೆ ಮಾಡ್ತಾರೆ. ಎಷ್ಟು ವರ್ಷಗಳ ಹಳೆಯದು ಪರಿಶೀಲನೆ ಮಾಡ್ತಾರೆ. ವಿಶೇಷ ತಂಡ ಭಂಡಾರದ ಬೆಲೆ ಎಷ್ಟು ಅಂತ ಹೇಳುತ್ತೆ. ಕೆಲವು ಆ್ಯಂಟಿಕ್ ಪೀಸ್ ಇರುತ್ತೆ, ಇದಕ್ಕೆ 150 ವರ್ಷ ಆಯಿತು, 200 ವರ್ಷ ಆಯಿತು, ಇದು ಆ ಮಹಾರಾಜನ ಕಾಲದಲ್ಲಿತ್ತು.
ರತ್ನ ಭಂಡಾರದಲ್ಲಿ ಎಷ್ಟು ಸಂಪತ್ತಿದೆ ಅಂತ ತಿಳಿಯುತ್ತೆ, ಎಷ್ಟು ಕೋಟಿ ಸಂಪತ್ತು. ಜುಲೈ 14ರಂದು ರತ್ನ ಭಂಡಾರ ಬಾಗಿಲು ತೆಗೆದಿದ್ರು. ಅಂದು ಸಂಪತ್ತನ್ನು ದೂರದಿಂದಲೇ ನೋಡಲಾಗಿತ್ತು. ಎಲ್ಲ ಇದೆ ಅಂತ ಮುರ್ಚೋಗ್ಬಿಟ್ರು. ಪೊಲೀಸ್ ಮುರ್ಚೋಗ್ಬಿಟ್ರು. ಚಿನ್ನದ ವಜ್ರ ಸಂಪತ್ತು ಕೊಂಡು ಒಬ್ಬ ಅಧಿಕಾರಿ ಬಿದ್ದೋಗ್ಬಿಟ್ರು. ಆಮೇಲೆ ದೊಡ್ಡ ದೊಡ್ಡ ಬಾಕ್ಸು, 5 ದೊಡ್ಡ ದೊಡ್ಡ ಬಾಕ್ಸು, 4 ದೊಡ್ಡ ದೊಡ್ಡ ತಿಜೋರಿ, ಅದರಲ್ಲಿ ಬಂಗಾರ, ಚಿನ್ನ, ವಜ್ರ, ವೈಡೂರ್ಯ, 5 ಬಾಕ್ಸ್, 4 ತಿಜೋರಿ, ತುಂಬೆಲ್ಲ ಸಂಪತ್ತೇ ಸಂಪತ್ತು. 46 ವರ್ಷಗಳಿಂದ ಬಾಗಿಲು ಮುಚ್ಚಿದ್ದಕ್ಕೆ ಕೆಲವೆಡೆ ಸಮಸ್ಯೆ ಆಗಿದೆ. ಅದನ್ನು ಯಾರು ಮುಟ್ಲಿಕ್ಕೆ ಹೋಗಿಲ್ಲ. ರತ್ನ ಭಂಡಾರದ ಕೆಲ ಪ್ರದೇಶಗಳಲ್ಲಿ ನೀರು ನಿಂತಿತ್ತಂತೆ. ಸದ್ಯ ಆ ಸಂಪತ್ತನ್ನು 6 ಬಾಕ್ಸ್ಗಳಲ್ಲಿ ತುಂಬಲಾಗಿದೆ. ಬೇರೆ 6 ಬಾಕ್ಸ್ ಹೊಸದು, ಮತ್ತೊಂದು ಲಾಕರ್ ರೂಮ್ಗೆ ಶಿಫ್ಟ್ ಮಾಡಲಾಗಿದೆ. ಸಂಪತ್ತು ಸಾಗಿಸಲು 4 ರಿಂದ 5 ಗಂಟೆ ಬೇಕಾಗಿದ್ದಂತೆ. 4 ರಿಂದ 5 ಗಂಟೆ. ಬನ್ನಿ, ಅಲ್ಲಿ ಪಿನಾಕ ಮಿಶ್ರಾ, ಅಲ್ಲಿಯ SP ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ ಮೊದಲು. CCTV surveillance और other aspects of security it has been taken care of. मैं पहले से ही बोला था कि whatever is being done as per the standard operating procedure, and the SOP is being prepared by the high level committee that is ಇನ್ನು ನಿನ್ನೆ ಒಂದು ದೊಡ್ಡ ಗಲಾಟೆ ಆಯಿತು. ಪಂಚೆ ಧರಿಸಿ ಬಂದ ರೈತನಿಗೆ ಒಳಗೆ ಪ್ರವೇಶ ಮಾಡಲು ಅನುಮತಿ ನೀಡದ GT ವರ್ಲ್ಡ್ ಮಾಲ್ಗೆ ತಕ್ಕ ಶಾಸ್ತಿಯಾಗಿದೆ. ಯಾರು ಒಳಗೆ ಬಿಟ್ಟಿಲ್ವ ನಮ್ಮ ರೈತನನ್ನು, ಆ ಮಾಲ್ 7 ದಿನ ಬಂದಾಗಿದೆ. ಏನು ಫಕೀರಪ್ಪ ಫುಲ್ ಮಹಾತ್ಮ ಗಾಂಧಿ ಆಗ್ಬಿಟ್ರಿ ರೀ. ಫಕೀರಪ್ಪ ಏನು ಊರಲ್ಲಿ ಹೇಳ್ತಾರೆ, ನೋಡ್ದಾ ನನ್ನನ್ನು ಬಿಟ್ಟಿಲ್ಲ, 1 ವಾರ ಬಂದ್ ಮಾಡಿಸಿದೆ ಅಂತೇಳಿ ಫುಲ್ ಅವಾಗ ಕ್ರಿಯೇಟ್ ಆಗಿರುತ್ತೆ ಅಲ್ವಾ ಫಕೀರಪ್ಪ ಅವ್ರದ್ದು. BBMP ಅಧಿಕಾರಿಗಳು 7 ದಿನಗಳ ಕಾಲ ಮಾಲ್ ಬಂದ್ ಮಾಡಿಸಿದ್ದಾರೆ. ಸಿನಿಮಾ ನೋಡಲು ಮಗನೊಂದಿಗೆ ಬಂದಿದ್ದ ರೈತರೊಬ್ಬ ಮಾಲ್ನ ಸೆಕ್ಯೂರಿಟಿ ಗಾರ್ಡ್ ಪ್ರವೇಶ ನಿರಾಕರಣೆ ಮಾಡಿ ಅವಮಾನ ಮಾಡಿದರು. ಆಮೇಲೆ ನಾವು ಯಾವ ರೀತಿ ಅದನ್ನು ಉಜ್ಜಬೇಕಿತ್ತೋ ರುಬ್ಬಬೇಕಿತ್ತೋ ರುಬ್ಬಿದ ನಂತರ ಕನ್ನಡ ಸಂಘಟನೆಗಳು ಯಾವ ರೀತಿ ಬಂದರೂ ನಿಮ್ಗೆ ಗೊತ್ತಿದೆ. ಆಮೇಲೆ ಸದನದಲ್ಲಿ ಚರ್ಚೆ ಆಯಿತು. ಆಮೇಲೆ ಸದನದಲ್ಲೂ ಸದ್ದು ಮಾಡಿತು. ಸ್ಪೀಕರ್ UT ಖಾದರ್ ಸದನದಲ್ಲಿ ಪ್ರಸ್ತಾಪ ಮಾಡಿದರು. ಮಾಲ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸೂಚನೆ ಕೊಟ್ಟರು. ಕೇಳಿಸ್ಕೊಳ್ಳಿ. BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, PVR ಆಗಲಿ, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1 ಕೋಟಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.